ಸಿಗಲ್ಲ. ಯಾಕೆ ತೋರಿಸ್ತಾರೆ ಅಂದರೆ ಅವ್ರಿಗೆ ಕೆಲಸ ಇಲ್ಲ. ಕೆಲಸ ಬಂದರೆ ಎತ್ತಿನ ಗಾಡಿಗೆ ಹೋಗಬೇಕು. ಎತ್ತಿನ ಗಾಡಿಗೆ ಹೋದರೆ ಎತ್ತಿನಿಂದ ಹೊಲ ಫ್ಲೋ ಮಾಡಬೇಕು. ಹೊಲ ಬೇಸಾಯ ಮಾಡಿದಾಗ ಅದಕ್ಕೆ ಗೊಬ್ಬರ ಕೊಡೋದು ಎತ್ತಿನ. ಅದು ಗೊಬ್ಬರ ಆದಮೇಲೆ ಹೊಲನೂ ಗೇಮೆ ಆಗುತ್ತೆ. ಗೊಬ್ಬರ ಅಂತಂದರೆ ಹೊಲನೂ ಗೇಮೆ ಆಗುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇಲ್ಲಿ ಒಂದು ಆಧುನಿಕ ಎತ್ತಿನ ಗಾಡಿ ಅಂತ ಮಾಡಿದ್ದೀವಿ. ಪುಣ್ಯ, ಯು ಗೋ ಫಸ್ಟ್ ಪ್ರಾಕ್ಟೀಸ್ ಫಾರ್ ದ ಡ್ರಾಮಾ. ಗೋ 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 ಸರಿ ಕೊಟ್ಬಿಟ್ಟು ಹೋಗಿ, ನಾನು ವೀಡಿಯೋ ಮಾಡ್ತಿದ್ದೀನಿ. ಟೇಕ್ ಫೋಟೋ ಒಂದು ಗೋ ಮಾ. ಈ ಥರ ಮಾಡಿ ಅವರೆಲ್ಲ ಪ್ರಾಣಿಗಳ ಕಸಾಯಿಖಾನೆ ಕಳಿಸೋ ಸಂಖ್ಯೆ ಜಾಸ್ತಿ ಮಾಡ್ತಾರೆ. ಇದರಿಂದ ನಾವು ಎತ್ತಿನ ಗಾಡಿ ಮಾಡಿರೋದ್ರಿಂದ ಇದರಲ್ಲಿ ಎತ್ತುಗಳಿಗೆ ತೂಕ ಬೀಳಲ್ಲ. ಎತ್ತುಗಳ ಮೇಲೆ ಅದಕ್ಕೆ ಮೂರನೇ ಚಕ್ರ ಅಂತೀವಿ. ಮೂರನೇ ಚಕ್ರ ಹಾಕೋದು ಸಸ್ಪೆನ್ಷನ್ ಸಿಸ್ಟಮ್ ಇದೆ. ತೂಕ ಬಿದ್ದ ಎತ್ತುಗಳ ಮೇಲೆ ಬೀಳೋದು ಅದೆಷ್ಟೋ ಮುಂದೆ ಕರ್ಕೊಂಡು ಹೋಗ್ಬೋದು. ಸಸ್ಪೆನ್ಷನ್ ಸಿಸ್ಟಮ್ ತೂಕ ಎಷ್ಟು ಬಿದ್ದರೂ ತಗೊಳ್ಳೋದು. ಆಮೇಲೆ ಅಕಸ್ಮಾತ್ ರೈತರು ಜಾಸ್ತಿ ತೂಕ ತಗೊಂಡೋಗ್ರಿಗೆ ಜಾಸ್ತಿ ಕೆಪಾಸಿಟಿ ಬೇಕು ಅಂದರೆ ಡೈಲಿ ಬ್ಲೇಡ್ ಸೆಟ್ ಯೂಸ್ ಮಾಡ್ಕೊಬೋದು. ಬ್ಲೇಡ್ ಸೆಟ್ ಯೂಸ್ ಮಾಡಿಲ್ಲ ಗಾಳಿ ಬ್ಲೇಡ್ ಸೆಟ್ ಮಾಡ್ತಾರೆ. ಆಮೇಲೆ ಈ ಎತ್ತುಗಳಲ್ಲಿ ಎಷ್ಟೊಂದು ಸತಿ ರಾತ್ರಿ ಒಂದು ಎತ್ತಿನ ಗಾಡಿ ಹೊಡಿತಿರ್ತಾರೆ. ಒಂದಲ್ಲ ಅಥವಾ ಎಲ್ಲ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಹೇಳ್ತಾರೆ. ಅವಾಗ ಕತ್ಲಿಗೆ ಬೇರೆ ಗಾಡಿ ಕಾಣ್ದಂಗೆ ಆಕ್ಸಿಡೆಂಟ್ ಆಗ್ತದೆ. ಆಮೇಲೆ ಇವು ಯಾಕೆ ಟರ್ನ್ ಆಗುತ್ತೆ ಅಂತಲೂ ಗೊತ್ತಾಗಲ್ಲ ಎತ್ತಿನ ಗಾಡಿ. ಹಂಗಾಗಿ ನಾವು ಇಂಡಿಕೇಟ್ ಹಾಕ್ತೀವಿ ಹಿಂದ್ಗಡೆ. ಅಲ್ಲಿ ಸಿಸ್ಟಮ್ ಎಲ್ಲ ಕೊಟ್ಟಿದ್ದೀವಿ. ಅದು ರೈತರು ಕುತ್ಕೊಂಡು ಅಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಎತ್ತಿನ ಗಾಡಿನ ಯಾಕೆ ನಾವು ಟೂರಿಸಮ್ ಯೂಸ್ ಮಾಡ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಸಿಟಿಯಲ್ಲಿ ಆಟೋ ಥರ ಯೂಸ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಎತ್ತಿನ ಗಾಡಿಗೆ ಒಂಥರ ಆಟೋ ಶೇಪ್ ಕೊಟ್ಬಿಟ್ಟು ಸೇಮ್ ಇಂಟೀರಿಯರ್ ಬುಕ್ ಮಾಡಿಬಿಟ್ಟು AC ಹಾಕ್ತೀವಿ. ಇದು ಹುಲ್ಲಿನ ಮಾಡಿರೋದು. ಇಲ್ಲಿ ಮೇಲ್ಗಡೆ ನೀರು ಬಿದ್ದಾಗ ಪೈಪಿಂದ ಗಾಡಿ ಮೂವ್ ಆದಾಗಲ್ಲ, ಗಾಡಿ ಹೋದಾಗ ಏರ್ ಮಾಸ್ಟರ್ ಎಲ್ಲ ಹೋಗಿ ಹಾಗೆ AC ಥರ ಫೀಲ್ ಬರುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಎತ್ತುಗಳಿಗೆ ಬರೀ ಎಳೆಯುವಂಥ ಕೆಲಸ ಇರುತ್ತೆ. ಆಮೇಲೆ ತೂಕ ಬೀಳಲ್ಲ. ಮತ್ತು ನಾವು ಇದರಲ್ಲಿ ಜಾಸ್ತಿ ಟೈಪ್ ಆಫ್ ಎನರ್ಜೀಸ್ ಪ್ರೊಡ್ಯೂಸ್ ಮಾಡ್ತೀವಿ. ಒಂದು ವಿಂಡಲ್ಲಿ ಗಾಡಿ ಮುಂದಕ್ಕೆ ಹೋದಾಗೆಲ್ಲ ಗಾಡಿಗೆ ತಿರುಗುತ್ತೆ. ಡೈನಮೋಯಿಂದ ಪವರ್ ಜನರೇಷನ್ ಆಗಿ ಅದನ್ನು ಬ್ಯಾಟ್ರಿಗಳು ಎಷ್ಟು ಸ್ಪೀಡ್ ಇರಬೇಕು ಗಾಡಿ, ಎಷ್ಟು ಸ್ಪೀಡ್ ಸರ್ ಆರಾಮಾಗಿ ಮಾಮೂಲಾಗಿ ಗಾಡಿ ಮೂವ್ ಆದರೂ ಅದು ಆರಾಮಾಗಿ ತಿರುಗುತ್ತೆ. ಅದಕ್ಕೆ ಜಾಸ್ತಿ ಮತ್ತು ಅದಾದ್ಮೇಲೆ ಈಗ ರೈತರಿಗೆ ತಗೊಳಕ್ಕಾಗುತ್ತಾ ಸರ್? ಇವಾಗ ರೈತರು ಯೂಸ್ ಮಾಡ್ತಿರೋದು ಉಡ್ಡಿನ ಎತ್ತಿನ ಗಾಡಿ. ಆ ಉಡ್ಡಿನ ಎತ್ತಿನ ಗಾಡಿ ತೂಕ ಇರುತ್ತೆ. ಐರನ್ ಎತ್ತಿನ ಗಾಡಿ ಮಾಡ್ತೀವಿ ನಾವು. ಐರನ್ ಎತ್ತಿನ ಗಾಡಿ ತೂಕ ಇರ್ತಾರೆ. ಉಡ್ಗಿನ ಡ್ಯೂರೇಬಲ್ ಇರುತ್ತೆ. ಆಮೇಲೆ ನಮ್ಗೆ ಎತ್ತಿನ ಗಾಡಿ ಬೇಡಪ್ಪ ಹಳೆದಾಯ್ತು ಬಿಸಾಕ್ತೀವಿ, ಒಲೆ ಹಾಕೋಬಿಟ್ಟು ಏನು ಮಾಡೋಕ್ಕಾಗಲ್ಲ. ಐರನ್ ಗುಜ್ಜಿಗೆ ಹಾಕ್ಬೋದು ಅಥವಾ ರಿಯೂಸ್ ಮಾಡ್ಬೋದು. ಐರನ್ನ ಮಾಡಿದ್ರು ಪ್ರೈಸ್ ಬರುತ್ತೆ. ಮರ ಅಂದರೆ ಈಗ ಮರದೇ ನಾವು ಜಾಸ್ತಿ ಮಾಡ್ತಿರೋದ್ರೆ ಒಳ್ಳೊಳ್ಳೆ ಮರಗಳು ಕಡಿತಿದ್ರು. ಅಂದರೆ ಇಲ್ಲಿ ಏನಾಯ್ತದೆ ಅಂದರೆ ಶ್ರೀಗಂಧ, ತ್ಯಾಗ ಆ ಮರಗಳನ್ನ ಯೂಸ್ ಮಾಡೋದ್ರಿಂದ ಮರಗಳ ಸಂಖ್ಯೆ ಕಡಿಮೆ ಆಗ್ತಿತ್ತು ಮತ್ತು ಮರಗಳ ದುರ್ಬಳಕೆ ಮಾಡ್ತಿದ್ರು ನಾವು. ಅದರಿಂದ ನಮಗೆ ಕಬ್ಬಣದಿಂದ ತಯಾರು ಮಾಡಿರೋದ್ರಿಂದ ತೂಕ ಕಡಿಮೆ ಆಗುತ್ತೆ. ಎತ್ತುಗಳಿಗೆ ಆಮೇಲೆ ಶಕ್ತಿ ಜಾಸ್ತಿ ಇರ್ತದೆ. ಕರ್ಕೊಂಡು ಶಕ್ತಿ ಅದೊಂದು ಮೆಕ್ಯಾನಿಸಮ್ ತೋರಿಸ್ಬಿಡೋದು. ಆಮೇಲೆ ನಾವು ಹೊಲದಲ್ಲಿ ಬೇರೆ ಏನು ಮಾಡ್ತಾರೆ, ಈ ಥರ ಅರ್ಥ ಹೊಡಿತಾರೆ ರೈತರು. ಅದ್ರ ಮೇಲೆ ತೂಕಕ್ಕೋಸ್ಕರ ಒಳಗೆ ಗೇಮೆ ಆಗಲಿ ಅಂತ. ಹಂಗಾಗಿ ಎತ್ತುಗಳ ತೂಕ ಜಾಸ್ತಿ ಹೋಗೋದು ಹೊಲದಲ್ಲಿ ಗೇಮೆ ಮಾಡ್ತಾರೆ. ಅದಕ್ಕಾಗಿ ನಾವು ಒಂದು ಸಣ್ಣದು ಮಿನಿ ಗಾಡಿ ಥರ ಮಾಡಿಬಿಟ್ಟು ಹಿಂದ್ಗಡೆ ಕುಂಟೆ ಕಲ್ಟಿವೇಟರ್ ಏನು ಬೇಕು ಹಾಕೋಬೋದು. ಯಾವ ಥರ ಅಟ್ಯಾಚ್ಮೆಂಟ್ ಟೊಮಾಟೋ ಎಲ್ಲ ಅಟ್ಯಾಚ್ಮೆಂಟ್ ಬೇರೆ. ಆಮೇಲೆ ಇದು ಮೇಲ್ಗಡೆ ಅದನ್ನು ಆಟೋಮೆಟಿಕ್ ಸ್ಪ್ರೇಯರ್ ಥರ ಮಾಡ್ತೀವಿ. ಆಮೇಲೆ ಇಲ್ಲಿ ರೈತರು ಕೂತ್ಕೊಂಡು ಓಡಿಸ್ಬೋದು. ಅವಾಗ ವೀಲ್ ಇರೋದ್ರಿಂದ ತೂಕ ಜಾಸ್ತಿ ಬಿಡೋದು. ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕು. ಹಿಂದ್ಗಡೆ ಅದ್ರ ಪಡೆಯೋದು ಗೇಮ್ ಆಗ್ತಾರೆ. ಮತ್ತು ಇದರಲ್ಲಿ ಬ್ರೇಕ್ ವ್ಯವಸ್ಥೆ ಮಾಡಿದ್ದೀವಿ. ಏನಂದರೆ ಎತ್ತಿನ ಗಾಡಿಗಳಲ್ಲಿ ಜಾಸ್ತಿ ಲೋಡ್ ಹೋಗಿದ್ದಾಗ ಕೆಲವು ಜಾಗಗಳಲ್ಲಿ ಭಾರಿ ಅಪಘಾತಗಳಾಗ್ತಿರುತ್ತೆ. ಮತ್ತು ಅದಾದಮೇಲೆ ರೈತರು ಎತ್ತುಗಳು ಉಲ್ಟೆ ಬಿಡೋದು ಮತ್ತು ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ನಾವು ಬ್ರೇಕ್ ಹಾಕಿದ್ದೀವಿ. ಬ್ರೇಕ್ ಕಾಲಲ್ಲಿ ತುಳಿದ ತಕ್ಷಣ ಬ್ರೇಕ್ ಶೂಸ್ ಅಪ್ಲೈ ಆಗಿದೆ. ರೈತರು ಕುತ್ಕೊಂಡು ಕಾಲ ಇಟ್ಟಿದ್ರೆ ಸ್ವಲ್ಪ ಈ ಥರ ಮೆಕ್ಯಾನಿಸಮ್ ಹೊಂಟೋಗುತ್ತೆ. ಜಾಗೃತ ಅದೊಂದು ಆಮೇಲೆ ರೈತರು ರಾತ್ರಿ ಹೊತ್ತು ಹೋದಾಗ ಎಲ್ಲ ಆಕ್ಸಿಡೆಂಟ್ ಆದ ಅಕಸ್ಮಾತ್ ಆಕ್ಸಿಡೆಂಟ್ ಆದರೆ ಎತ್ತುಗಳು ಮಾಡಿರೋ ಎತ್ತಿನ ಗಾಡಿಯಲ್ಲಿ ಆಕ್ಸಿಡೆಂಟ್ಸ್ ಆಗಲ್ಲ. ಅಕಸ್ಮಾತ್ ಆಕ್ಸಿಡೆಂಟ್ಸ್ ಆದ್ರೂ ಅದನ್ನು ತಡೆಯೋಕ್ಕೆ ನಾವು ಅಪಘಾತ ಅಂತ ಮಾಡಿದ್ವಿ. ಇಲ್ಲಿ ಎತ್ತುಗಳು ಕತ್ತಿರುತ್ತೆ. ಇದು ಅರ್ಥ ಎತ್ತಿಗೆ ಆಗುತ್ತೆ. ಇಲ್ಲಿ ರೈತರು ಇರ್ತಾರ, ಇದು ಸುಮ್ಮನೆ ಇದನ್ನ ರೈತರು ಕುತ್ಕೊಂಡು ಹೇಳಿದ್ರೆ ಓಪನ್ ಆಗುತ್ತೆ. ಎತ್ತುಗಳು ಫ್ರೀ ಆಗುತ್ತೆ. ಆಮೇಲೆ ಅವು ಬಿಚ್ಚೋಕೆ ಕಷ್ಟ ಆಗುತ್ತೆ. ಇವಾಗ ಎತ್ತುಗಳು ಬಿಚ್ಚಬೇಕಾದ್ರೆ 1 ಗಂಟೆ ಆಗುತ್ತೆ. ರಾತ್ರಿ ಹೊತ್ತು ಎಲ್ಲ ಹೊಲ್ದಾಗ ಹೋಗೋದ್ಮೇಲೆ ಕೆಲಸ ಮುಗಿಸು. ಆಮೇಲೆ ರೈತರು ಹೊಲದಲ್ಲಿ ಹೋದಾಗ ಅವರು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಅವರು ಮಚ್ಚೆಲ್ಲ ಮುಂಡಾಗ್ತಿರುತ್ತೆ. ಆಮೇಲೆ ಕೆಲಸ ಮತ್ತೆ ವಾಪಸ್ ಬರೋ ಪರಿಸ್ಥಿತಿ ಆಗುತ್ತೆ ಅಂತ ಶಾರ್ಪ್ನಿಂಗ್ ಟೂಲ್ ಮಾಡಿದ್ವಿ. ಶಾರ್ಪ್ನಿಂಗ್ ಗ್ರೈಂಡ್ ಮಾಡುತ್ತಾರೆ. ಮಚ್ಚೆ ಇಟ್ಟಿದ ತಕ್ಷಣ ಮಚ್ಚೆ ಶಾರ್ಪ್ ಆಗುತ್ತೆ. ಅದನ್ನೆಲ್ಲ ಕರೆಂಟ್ ಎಲ್ಲ ಕೊಡ್ತಾರೆ. ಸೋಲಾರ್ ಹಾಕಿದ್ದೀವಿ ಮೇಲ್ಗಡೆ ಸೋಲಾರ್ ಕರೆಂಟ್. ಅದನ್ನ ಬ್ಯಾಟ್ರಿ ಇಲ್ಲಿ
ಆಮೇಲೆ ಇದನ್ನ ಪೂರ್ತಿ ಕವರ್ ಮಾಡಿಬಿಟ್ರೆ ಸಿಟಿನಲ್ಲಿ ಟೂರಿಸಮ್ ಯೂಸ್ ಮಾಡ್ಬೋದು. ಅಥವಾ ಈಗ ನಮ್ಮ ಸಿಟಿನಲ್ಲಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ಇಷ್ಟು ಚಾರ್ಜ್ ಅಂತ ಮಾಡಿದ್ರೆ ರೈತರಿಗೆ ಒಂದು ದುಡಿಮೆ ಆಗುತ್ತೆ. ಹೊಲದಲ್ಲಿ ಕೆಲಸ ಇಲ್ಲ ಅಂದರೆ ಈ ಕೆಲಸನ ಮಾಡ್ಬೋದು ರೈತರು. ಮತ್ತು ಸೋಲಾರ್ ಪ್ಯಾನಲ್ ಹಾಕಿರೋದ್ರಿಂದ ಅದರಲ್ಲಿ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲದನ್ನೂ ಒಂದು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿದರೆ ಮತ್ತು ರೂರಲ್ ಏರಿಯಾಸಲ್ಲಿ ಕರೆಂಟ್ ಜಾಸ್ತಿ ಇರಲ್ಲ, ಮತ್ತು ಹಳ್ಳಿಗಳಲ್ಲಿ ಕರೆಂಟ್ ಜಾಸ್ತಿ ಇರಲ್ಲ. ಈ ಥರ ಮಾಡಿದರೆ ನಾವು ಕರೆಂಟಿಂದ ಎಲ್ಲ ಕಡೆ ಬೆಳಗಿಸ್ಬೋದು ಅಂತ ಈ. ಆಮೇಲೆ ರೈತರು ಮುಂದೆ ಗಾಡಿ ನೋಡ್ಕೊಂಡು ಹೊಡಿತಿದ್ದಾರೆ, ಎತ್ತು ನೋಡ್ಕೊಂಡು ಹೊಡಿತಿದ್ದಾರೆ ಮುಂದ್ಗಡೆ, ಹಿಂದ್ಗಡೆ ಯಾವ ಗಾಡಿ ಬರ್ತವೆ, ಯಾವ ಓವರ್ಟೇಕ್ ಮಾಡ್ತಿದ್ದಾವೆ, ನಮ್ಗೆ ಎತ್ತಿನ ಗಾಡಿ ಯಾರು ಗೊತ್ತಾಗಲ್ಲ ಅಂದ್ಬಿಟ್ಟು ಇಲ್ಲಿ ಮಿರರ್ ಹಾಕಿದ್ವಿ. ಅಲ್ಲಿ ರೈತರು ಕುತ್ಕೊಂಡ್ರೆ ಇಲ್ಲಿ ಮಿರರ್ ಕಾಣ್ತವೆ. ಹಿಂದ್ಗಡೆ ಇದೆ ಸರ್, ಅದು ಜೀವಾಮೃತ ಅಥವಾ ರೈತರು ಹೊಲದಲ್ಲಿ ರಾಸಾಯನಿಕ ಯೂಸ್ ಮಾಡ್ತಾರೆ, ಅದು ಯೂಸ್ ಮಾಡಿದಾಗ ಸಾವಯವ ಮಾಡಬೇಕು ಅಂತ ಜೀವಾಮೃತ ಎಲ್ಲ ಮಾಡ್ತಾರೆ. ಜೀವಾಮೃತ ಸಗಣಿ ಅವೆಲ್ಲ ಮಿಕ್ಸ್ ಮಾಡಬೇಕು ಟ್ಯಾಂಕ್ ಎಲ್ಲ, ಅದಕ್ಕೆ ಮತ್ತೆ ಸೂರ್ಯ ಬೇಕಾಗುತ್ತೆ ಅಂದ್ಬಿಟ್ಟು ಕೆಲಸದವ್ರು ಲೇಬರ್ ಬೇಕಾಗುತ್ತೆ. ಅದರಲ್ಲಿ ನೀರು ಜೀವಾಮೃತ ಸೊಲ್ಯೂಷನ್ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಆಟೋಮೆಟಿಕ್ ಮಾಡ್ತಾರೆ. ಅದು ಟೈಮಿಂಗ್ ಸೆಟ್ ಮಾಡ್ಬೋದು. ಅವ್ರಿಗೆ ದಿನ ಆನ್ ಮಾಡೋಕೆ ಸ್ವಿಚ್ ಟೈಮಿಂಗ್ ಸೆಟ್ ಮಾಡಿಬಿಟ್ಟು ಆಟೋಮೆಟಿಕಾಗಿ ಟೈಮ್ ಹಾಕಿ ತಿರುಗ್ತಾರೆ. ತಿರುಗಿ ಮುಗಿಸಿ ತಿರುಗಬೇಕು ಜೀವಾಮೃತ ಆ ಥರ ಮಾಡಿಬಿಟ್ಟು. ಮತ್ತು ಈಗಿನ ದಿನಗಳಲ್ಲಿ ಬರೀ ಎಲ್ಲ ಫಾರಿನ್ ಬ್ರಿಡ್ಸ್ ಹಸುವಿಗೆ ಹೋಗ್ತಿದ್ದಾರೆ. ನಾಟಿ ಹಸು ಅನ್ನೋದು ಈಗಿನ ದಿನಗಳಲ್ಲಿ ಆ ತಳಿನೇ ಇಲ್ಲ, ಎಲ್ಲ ನಶಿಸಿ ಹೋಗ್ತಿದ್ದಾರೆ. ನಾಟಿ ಹಸು ರೈತರು ಸಾಕ್ತಿದ್ದಕ್ಕೆ ಒಂದೇ ಕಾರಣ ಏನಂದರೆ ಹಾಲು ಕಡಿಮೆ ಕೊಡುತ್ತೆ, ಅದಕ್ಕೆ ಯಾರು ಇಷ್ಟನೇ ಕೊಡ್ತಿಲ್ಲ. ಆದರೆ ನಾಟಿ ಹಸುವಿನಲ್ಲಿ ಹಾಲಿಂದು ಪೌಷ್ಟಿಕಾಂಶ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಜಾಸ್ತಿ ಇರುತ್ತೆ. ಅದೇ ಇವಾಗ ಬೆಂಗಳೂರು ಅಂತ ಸಿಟಿಗಳಾದರೆ ₹8 ಮಾರ್ಬಿಟ್ಟು ₹80, ₹100 ಲೀಟರ್ ಮಾಡ್ತಾರೆ. ನೀವೇ ಮಾಡಿರೋದು, ಯೂಸ್ ಮಾಡಿರೋದು. ರೈತರೇ ಮಾಡಿರೋದು. ಜವಾರಿ ತಳಿ ನಾಟಿ ಇವೆಲ್ಲ ಆಟೋಮೆಟಿಕ್ ರೈತರು ಜಾಸ್ತಿ ಹೊಲದಲ್ಲಿ ನಂಬ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ದಿನದ ದುಡ್ಮೆ ಆಗಲ್ಲ. ಸೀಸನಿಂದ ಈ ಕೆಲಸ ಇನ್ನೊಂದೇನು ಮಾಡ್ತಾರೆ ಅಂದರೆ ಅವಾಗ ಸೈಡ್ ಬಿಸ್ನೆಸ್ ಆಗ್ಬಿಟ್ಟು ಕುರಿ ಸಾಕಿರ್ಬೋದು ಅಥವಾ ನೈಸರ್ಗಿಕ ಕೃಷಿ